ಗಂಡಿನ ಕಡೆಯವ್ರಿಗೆ ಹೆಣ್ಣಿನ ಕಡೆಯವ್ರಿಗೆ ಒಂದಿಷ್ಟು ಕ್ವೆಶನ್ಸ್ ಒಗಟು ಕೇಳೋಣ ಅಂತ ಅನ್ಕೊಂಡಿದೀನಿ. ಹಲ್ಲಿಲ್ಲದ ಹಕ್ಕಿಗೆ ಗೂಡು ತುಂಬಾ ಮರಿಗಳು, ಮೊಟ್ಟೆ ಗೂಡಿನ ಮೇಲೆ ದೀಪ ಉರಿಯುತ್ತಿದೆ, ನಾನ್ ಯಾರು? 3 ಕಡೆ ನೀರು, ನೆತ್ತಿ ಮೇಲೆ ಬೊಟ್ಟು, ಹಾಗಾದ್ರೆ ನಾನ್ ಯಾರು? ಮಂಗ. ಇನ್ನು ಏನೋ ಬೇಕು. ನಾನೊಂದು ಕ್ವಶನ್ ಕೇಳ್ತೀನಿ. ಹಕ್ಕಿ ಆಕಾಶದಲ್ಲಿ ಹಾರಾಡ್ತಾ ಇರ್ಬೇಕಾದ್ರೆ ಮೊಟ್ಟೆ ಹಾಕುತ್ತೆ, ಬಟ್ ಅದು ಕೆಳಗಡೆ ಬೀಳಲ್ಲ, ಯಾಕೆ? ಬರೀ ಇಂತದೆಯಾ? So beautiful, so elegant, just looking like a wow. ಲಟಪಟ ಲೇಡಿಗೆ ಒಂದೇ ಕಣ್ಣು, ನೀನೆ. ನನ್ನ ಬಿಟ್ಟು ನನ್ಗೆ 2 ಕಣ್ಣಿದೆ. ಗಂಡಿನ ಮನೆ ಕಡೆಯವ್ರಮ್ಮ, ನಾವೇನ್ ಮಾಡಿದ್ರು ನಡೆಯುತ್ತಾ? ಏನಂತೀರಾ? ಅಷ್ಟೇ. ಮದುವೆ ಅಂತ ಅಂದ್ಮೇಲಿಂದ ಸ್ವಲ್ಪ ಮೋಜು ಮಸ್ತಿ ಇರಲೇಬೇಕಲ್ವಾ? ಸೊ ಗಂಡಿನ ಕಡೆಯವ್ರಿಗೆ ಹೆಣ್ಣಿನ ಕಡೆಯವ್ರಿಗೆ ಒಂದಿಷ್ಟು ಕ್ವೆಶನ್ಸ್ ಒಗಟು ಕೇಳೋಣ ಅಂತ ಅನ್ಕೊಂಡಿದ್ದೀನಿ. ಯಾರು ತುಂಬ ಚೆನ್ನಾಗಿ ಆನ್ಸರ್ ಮಾಡ್ತಾರೋ ಅವ್ರಿಗೆ ನನ್ನ ಕಡೆಯಿಂದ ಒಂದು ಸರ್ಪ್ರೈಸ್ ಗಿಫ್ಟ್ ಇರುತ್ತೆ, ಖಂಡಿತ ಗಿಫ್ಟ್ ಕೊಡ್ತೀನಿ. ಸೊ ಗಂಡಿನ ಕಡೆಯವರ ಹೆಣ್ಣಿನ ಕಡೆಯವರ ನೋಡೋಣ ಬನ್ನಿ. ಓಕೆ, ಇವಾಗ ಹೆಣ್ಣಿನ ಕಡೆಯವರು ಎಷ್ಟು ಇಂಟೆಲಿಜೆಂಟ್ ಅಂತ ನಾನು ತಿಳ್ಕೊಬೇಕು. ಸೊ ನಿಮ್ಮಿಬ್ರಿಗೂ ಸೇರಿ ಒಂದು ಪ್ರಶ್ನೆ. ಓಕೆ, ಒಂದು ಗಾದೆ. ಓಕೆ, ಗಾದೆನ ಬಿಡಿಸ್ಬೇಕು. ಗಾದೆನ ಒಗ್ಗಟ್ಟು. ಹೋಗ್ಬಿಟ್ಟು ಗಾದೆ ಏನಾದ್ರು. ಹಲ್ಲಿಲ್ಲದ ಹಕ್ಕಿಗೆ ಗೂಡು ತುಂಬಾ ಮರಿಗಳು. ಹಲ್ಲಿಲ್ಲದ ಹಕ್ಕಿಗೆ ಗೂಡು ತುಂಬಾ ಮರಿಗಳು. ಕಾವ್ಯ, ನೀನೇನಾದ್ರೂ ಇದು ಕ್ಯಾನ್ಸಲ್ ಮಾಡಿದ್ರೆ ನಿಂಗೆ ಹೊಸ ಬಾಯ್ ಫ್ರೆಂಡ್ ಎಂಟ್ರಿ ಕೊಡಿಸ್ತೀನಿ. ಸೀರಿಯಸ್. ಹಲ್ಲಿಲ್ಲದ ಹಕ್ಕಿಗೆ ಗೂಡು ತುಂಬಾ ಮರಿಗಳು. ಬೇಗ. ಟಿಕ್ ಟಿಕ್ 3, ಟಿಕ್ ಟಿಕ್ 4, ಅಲ್ಲ ಏನು ಟಿಕ್ ಟಿಕ್ 5. ಆಗಿರೋದು ಅಟ್ ಲೀಸ್ಟ್. ಓಕೆ, ಹೆಣ್ಣಿನ ಕಡೆಯವರು ಫ್ರೂಟ್ ಅದು ಕೋಳಿ. ಹಲ್ಲಿಲ್ಲದ ಗೂಡಿನಲ್ಲಿ ಹಕ್ಕಿಗೆ ಹಲ್ಲಿಲ್ಲದ ಹಕ್ಕಿಗೆ ಗೂಡು ತುಂಬಾ ಮರಿಗಳು, ಕೋಳಿ ಮರಿಗಳು. ಗೂಡು ತುಂಬಾ ಮೊಟ್ಟೆಗಳಿರುತ್ತಲ್ವಾ, ಹೆಂಗ್ ಮರಿಗಳು ಬರುತ್ತೆ? ಮೊಟ್ಟೆಯಿಂದಲೇ ತಾನೇ ಮರಿ ಆಗೋದು. ಅದಾದ್ಮೇಲೆ ಓಡಾಡ್ತಿರುತ್ತಲ್ಲ. ಈಗ ನಾನು ಆನ್ಸರ್ ಹೇಳ್ತೀನಿ, ನೀವಿಬ್ರು ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರಿ, ನಾನೊಂದು ರೌಂಡ್ ಎಲ್ರೂ ಹಂಗೆ ಮಾತಾಡ್ಸ್ಕೊಂಬರ್ತೀನಿ. ಓಕೆ, ಇವಾಗ ನಮ್ಮ ಪಕ್ಕದ ಮನೆಯವ್ರು ಇದ್ದಾರೆ, ವಿಕ್ರಮ್. ಹೆಲೋ. ಹಾಯ್, ಹೇಗಿದ್ದೀರಾ? ಸೂಪರ್, ನೀವು ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ಸೊ ಇವಾಗ ನೀವು ಹುಡುಗನ ಕಡೆನಾ ಹುಡುಗಿ ಕಡೆನಾ? ನಾವು ಹೆಂಡತಿ ಈ ಕಡೆ ಅವರೇ ಕರ್ಕೊಂಡ್ಬಂದಿದ್ದು. ಓಕೆ, ಸೊ ನಿಮ್ಮ ಮದುವೆ ಏನೋ ಸಿಕ್ಕಾಬಟ್ಟೆ ಗ್ರ್ಯಾಂಡಾಗಿ ಆಗಿದೆ. ಸಿಕ್ಕಾಬಟ್ಟೆ ಗ್ರ್ಯಾಂಡಾಗಿ ಆಯಿತು ಅಂತ ಕೇಳಿದೆ. ನಿಮ್ಮ ಮದುವೆ ಹೆಂಗಾಗಿದೆ ಆ್ಯಕ್ಚುಲಿ? ಅದಾ ತಾಳಿಲಿ ಅಂದರೆ ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ಮಾತಾಡಿದ್ಲು, ಬೇಜಾರಾಗಿ ಎಗರಾಡಿದ್ಲು, ತಾಳಿ ಕಟ್ಬಿಟ್ಟೆ, ಸಿಂಪಲ್. ಓಕೆ, ಇವಾಗ ನೀವು ಹೆಣ್ಣಿನ ಕಡೆಯವರು ಅಂತಾನೆ ಕನ್ಸಿಡರ್ ಆಗ್ತೀರಾ ಅಲ್ವಾ? ನಿಮ್ಮ ಹೆಂಡತಿ ಹೆಣ್ಣಿನ ಕಡೆ ಫ್ರೆಂಡು. ಯಾವ ಕಡೆ? ನಾವು ಅದೇ ಕಡೆ. ಓಕೆ, ಹೆಣ್ಣಿನ ಕಡೆಯವರು. ಸೊ ನಾನು ಗಂಡಿನ ಕಡೆಯವ್ರಿಗೆ ಹೆಣ್ಣಿನ ಕಡೆಯವ್ರಿಗೆ ಒಂದು ಕ್ವೆಶನ್ ಕೇಳ್ಕೊಂಬರ್ತಾ ಇದ್ದೀನಿ, ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ. ಸೊ ನಿಮ್ಗೆ ಒಂದು ಕ್ವೆಶನ್. ಓಕೆ, ನಾವು ಅಂದ್ರೆ ಕೇಳಿರೋದು ಕೇಳಲ್ಲ. ನೀವು ನನಗೆ ಆನ್ಸರ್ ಹೇಳ್ಕೊಟ್ರ? ಸರಿ, ಕೇಳಿ. ಆಯ್ತು. ಮೊಟ್ಟೆ ಗೂಡಿನ ಮೇಲೆ ದೀಪ ಉರಿಯುತ್ತಿದೆ, ನಾನ್ ಯಾರು? ಮುಗುತ್ತಿಯಲ್ಲ. ನಾನೊಂದು ಕ್ವಶನ್ ಕೇಳ್ತೀನಿ. ಅಲ್ಲಿ ಆಕ್ಚುಲಿ ವೆಯ್ಟ್, ಸ್ಟ್ಯಾಂಡ್. ಇವಾಗ ಹಕ್ಕಿ ಆಕಾಶದಲ್ಲಿ ಹಾರಾಡ್ತಾ ಇರ್ಬೇಕಾದ್ರೆ ಮೊಟ್ಟೆ ಹಾಕುತ್ತೆ, ಬಟ್ ಅದು ಕೆಳಗಡೆ ಬೀಳಲ್ಲ, ಯಾಕೆ? ಹಕ್ಕಿ ಆಕಾಶದಲ್ಲಿ ಹಾರಾಡ್ತಿರ್ಬೇಕಾದ್ರೆ ಮೊಟ್ಟೆ ಹಾಕುತ್ತೆ, ಆದ್ರೆ ಮೊಟ್ಟೆ ಕೆಳಗಡೆ ಬೀಳಲ್ಲ, ಗೊತ್ತಲ್ವಾ? ಹಕ್ಕಿ ಚಡ್ಡಿ ಹಾಕಿರುತ್ತೆ. ಶಿವ, ಬರೀ ಇಂತದೆಯಾ? ಇವ್ರು ಯಾರು ಅಂತ ನಿಮ್ಮೆಲ್ರಿಗೂ ಪರಿಚಯ ಇದೆ, ನಾನು ಹೊಸದಾಗೇನು ಪರಿಚಯ ಮಾಡ್ಕೊಡೋದು ಬೇಡ. ಬಟ್ ಸೀರಿಯಲಲ್ಲಿ ಇವರು ನಮ್ಮ ಗೌರಿಯವ್ರ ಅಜ್ಜಿ. ಬಟ್ ನಮ್ಮ ಫ್ಯಾಮ್ಲಿಗೆ ಏನಂತಂದರೆ ಇವ್ರು ಸ್ವಲ್ಪ ಘಾಟಿ ಅಜ್ಜಿ ಅಂತ, ಆದ್ರೆ ನಾಟಿ ಅಜ್ಜಿ. ಘಾಟಿನೂ ಅಲ್ಲ, ನಾಟಿನೂ ಅಲ್ಲ, ನ್ಯಾಯವಾದಿ ಅಜ್ಜಿ. ಓಕೆ, 3 ಕಡೆ ನೀರು, ನೆತ್ತಿ ಮೇಲೆ ಬೊಟ್ಟು, ಹಾಗಾದರೆ ನಾನು ಯಾರು? 3 ಕಡೆ ನೀರು. ತೆಂಗಿನಕಾಯಿ. 3 ಕಡೆ ನೀರು. 3 ಕಡೆ ನೀರು, ನೆತ್ತಿ ಮೇಲೆ ಬೊಟ್ಟು, ಹಾಗಾದರೆ ನಾನು ಯಾರು? ಯಾರಾದರೂ ಹೇಳಿದ್ರೆ ಇದಕ್ಕೆ ಉತ್ತರ? ಅಲ್ಲ, ಒಬ್ರೊಬ್ರು ಒಂದೊಂದು ಕೇಳ್ತಾ ಇದ್ದೀನಿ. 3 ಕಡೆ ನೀರು. ಕಮಾನ್, ಹೆಣ್ಣಿನ ಮನೆ. ಒಂದು ನಿಮಿಷ ಇರಮ್ಮ. 3 ಕಡೆ ನೀರು, ನೆತ್ತಿ
ನೆತ್ತೆ ಮೇಲೆ ಬಿಟ್ಟು ಹ್ಞೂ ಗೊತ್ತು ಆದ್ರೆ ಹೇಳಲ್ಲ. ಪ್ಲೀಸ್ ಹೇಳಿ ಪ್ಲೀಸ್ ಹೇಳಿ. ಈ ಕಡೆ ಸ್ವಲ್ಪ ಯೋಚನೆ ಮಾಡೋಕ್ಕೆ ಟೈಮ್ ಕೊಡಬೇಕು. ಎಷ್ಟು ಟೈಮ್ ಕೊಡ್ತೀರಾ? 5 ಸೆಕೆಂಡ್. 1 3 ಕಡೆ ನೀರು. 2 ಗೊತ್ತಿಲ್ಲ ಅಂದ್ರೆ ಏನೋ ಸೋತ್ರಿ ಹೆಣ್ಣಿನ ಕಡೆಯವರು ಅಂತ. ನೀವು ಹೇಳಿ ಅದಕ್ಕೆ ನೋಡೋಣ. ಭಾರತ. ಅಯ್ಯ ನಿಮ್ಮ 3 ಕಡೆ ನೀರು, ನೆತ್ತೆ ಮೇಲೆ ಬೊಟ್ಟು. ನೀವು ಅಲ್ಲಿ ತನಕ ಹೇಳ್ತೀರಾ ಅಂತ ನಂಗೇನು ಗೊತ್ತು. ನೀವು ದೇಶಭಕ್ತಿ ತೋರಿಸ್ತೀರಾ. 3 ಕಡೆ ನೀರು 1 ಕಡೆ. ಆಯ್ತು ಹೋಗ್ಲಿ, ನಿಮ್ಗೋಸ್ಕರ ಇನ್ನೊಂದು ಸಿಂಪಲ್ ಆಗಿರೋದು ಕೇಳಲಾ? ಇದು ಸಿಂಪಲ್ ಆಗಿ ಹಾಂ. ಲಟಪಟ ಲೇಡಿಗೆ ಒಂದೇ ಕಣ್ಣು. ಲಟಪಟ ಲೇಡಿಗೆ ಒಂದೇ ಕಣ್ಣು. ನೀನೆ ನನ್ನ ಬಿಟ್ಟು ನನ್ಗೆ 2 ಕಣ್ಣಿದೆ. ಟಪಟ ಹೇಳಿ. ಸೂಜಿ. ಎಸ್, ಸೂಪರ್. ಅಂತೂ ಹೆಣ್ಣಿನ ಮನೆ ಕಡೆಯವರು ಸ್ಟ್ರಾಂಗ್ ಅಂತ ಸ್ವಲ್ಪ ಪ್ರೂವ್ ಮಾಡ್ಕೋತಾ ಇದ್ದಾರೆ. ಥ್ಯಾಂಕ್ ಯು ಅಮ್ಮ. ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಬಿಳಿಯ ಸರದಾರನಿಗೆ ಕರಿ ಟೋಪಿ. ಅಮ್ಮ ಹೇಳ್ಕೊಡೋಂಗಿಲ್ಲ. ಬಿಳಿ ಸರ್ದಾರಂಗೆ ಕರಿ ನನಗೆ ಗೊತ್ತಲ್ಲ. ಮೂಲಂಗಿ. ಅಮ್ಮ ಏನು? ಇನ್ನೊಂದು ಚಾನ್ಸ್ ಕೊಡ್ತೀನಿ ಅಷ್ಟೇ, ನೀವು ಆ ಕಡೆ ನೋಡೋಂಗಿಲ್ಲ. ಇನ್ನೊಂದು ಚಾನ್ಸ್ ಕೊಡ್ತೀನಿ. ಬಿಳಿ ಸರದಾರನಿಗೆ ಕರಿ ಟೋಪಿ. ಬೆಂಕಿ ಪಟ್ಟ. ಏನ್ ಹೇಳ್ಕೊಟ್ಟಿಲ್ಲ ನಾನು. ಅಮ್ಮ ಏನೂ ಹೇಳ್ಕೊಟ್ರು. ಕೇಳಿಸ್ಕೊಂಡಿಲ್ಲ. ಚೀಟಿಂಗ್ ಇದು ಅದೇ ನಾವೆಲ್ಲ ಸ್ಟ್ರಾಂಗ್. ಅದು ಓಕೆ, ಇದು ಜಸ್ಟ್ ಫನ್ ಗೇಮ್ ಅಷ್ಟೇ. ಅದು ಹೇಳಿದ್ನಲ್ಲ. ಅಮ್ಮನ ಆಕಾಶವಾಣಿ ನಾನು. ನಾನು ಯಾರು? ಅಮ್ಮನ ಆಕಾಶವಾಣಿ ನಾನು. ಸೌಟ, ವಿಜಿಲ್ಲ. ಅಮ್ಮನ ಆಕಾಶವಾಣಿ ನಾನು. ಒಂಚೂರು ಕ್ಲೂ ಕೊಡಿ. ನಿಯರ್ಗೆ ಏನಾದ್ರು. ಅಮ್ಮನಿಗೆ ತುಂಬಾ ಇಷ್ಟ ಏನು? ಮಗನ ಕೊನೆ ಮಗ. ಓಕೆ. ಮಗು. ಮಗು. ಅಮ್ಮನ ಅಂದ್ರೆ ಮಗು ಕೂಗದೇನೆ ಅವ್ರಿಗೊಂಥರ ಆಕಾಶವಾಣಿ ಇದ್ದಂಗಲ್ವಾ? ಇಲ್ಲಪ್ಪ, ನಮ್ಮ ಶಂಕರು ಒಳ್ಳೆ ನೀಟಾಗಿ ಆನ್ಸರ್ ಮಾಡಿದಾರೆ. ನಾವು ಗಂಡಿನ ಮನೆ ಕಡೆಯವ್ರೆ ಸ್ಟ್ರಾಂಗ್. ಓಕೆ, ಸೊ ಎಂಜಾಯ್ ಮಾಡ್ತಿದ್ದೀರಾ ಮದುವೆ? ನೋಡಿ, ಅಂತೂ ಇಂತೂ ಡೆಲ್ಲಿಯಿಂದ ಬಂದು ನಿಮ್ಮ ಅತ್ತೆ ನಿಮ್ಮ ಮದುವೆ ಮಾಡಿಸಿದ್ದಾರೆ. ಇದಕ್ಕೋಸ್ಕರ ಏನು ಗಿಫ್ಟ್ ಏನೂ ಇಲ್ವಾ ನಿಮ್ಮ ನಿಮಗೆ ಏನು ಬೇಕು ಹೇಳಿ? ಐಸ್ ಕ್ರೀಮ್. ಐಸ್ ಕ್ರೀಮ್ ಈಗಲೇ ತಂದ್ಕೊಡು ಐಸ್ ಕ್ರೀಮ್ನ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವು ತುಂಬ ಬ್ಯುಸಿ ಇದ್ದೀರಾ, ಬಟ್ ನನಗೋಸ್ಕರ ನಮ್ಮ ಚಾನಲ್ಗೋಸ್ಕರ ಬಂದು 2 ನಿಮಿಷ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೆಣ್ಣಿನ ಮನೆ ಕಡೆಯವ್ರಿಗೆ ಒಗಟು ಕೇಳಿದೆ ಆಯ್ತಾ? ಯಾರು ಏನಷ್ಟು ಸರಿಗೆ ಏನು ಆನ್ಸರ್ ಮಾಡಲಿಲ್ಲ. ಅದಕ್ಕೆ ನಾನು ಫುಲ್ ಕೊಚ್ಕೊಂಬಂದ್ಬಿಟ್ಟಿದ್ದೀನಿ ಇವಾಗ. ಗಂಡಿನ ಮನೆಯವ್ರ ಕಡೆಯವ್ರು ಹಿಂಗೆ, ಅದರಲ್ಲೂ ನಮ್ಮಮ್ಮ ಹಿಂಗೆ ಆನ್ಸರ್ ಮಾಡ್ತಾರೆ ಗೊತ್ತಾ ಅಂತ. ಓಕೆನಾ? ನಾನು ಮರ್ಯಾದೆ ಉಳಿಸ್ಬೇಕು ಇವಾಗ. ನಿಮ್ಗೊಂದು ಕ್ವೆಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡಬೇಕು. ಬಿಡಿಸಿದರೆ ಹೂವು, ಮಡಚಿದರೆ ಮೊಗ್ಗು, ನಾನು ಯಾರು? ಕಣ್ಣು. ಇನ್ನೊಂದು ಚಾನ್ಸ್ ಕೊಡ್ತೀನಿ ನಿಮಗೋಸ್ಕರ ಅಂತ, ಯಾರಿಗೂ ಕೊಟ್ಟಿಲ್ಲ. ಬಿಡಿಸಿದ್ರೆ ಹೂವು, ಮಡಚಿದ್ರೆ ಮೊಗ್ಗು. ಒಂದು ಕ್ಲೂ ಕೊಡ್ಲಾ ಹೋಗ್ಲಿ? ನಮ್ಮೆಲ್ರಿಗೂ ಈ ಶೂಟಿಂಗ್ ಟೈಮಲ್ಲಿ ತುಂಬ ಹೆಲ್ಪ್ ಮಾಡ್ತದ್ದು. ಛತ್ರಿ ಅಮ್ಮ, ಛತ್ರಿ. ಬಿಡಿಸಿದ್ರೆ ಹೂವು, ನಾನೇ ಹೇಳ್ಬೇಕೇನೋ ಅನ್ಕೊಂಡೆ. ನಾವೇ ಏನಾದ್ರು ಒಂದು ಗಾದೆ ಮಾತು ಹೇಳ್ಬೇಕೇನೋ ಅಂತ. ಗಾದೆ ಬಿಡಿಸ್ಬೇಕು ಅಂದಿದ್ದು. ಒಗಟು ಬಿಡಿಸೋದು. ಪರವಾಗಿಲ್ಲ, ಇಟ್ಸ್ ಓಕೆ. ಗಂಡಿನ ಮನೆ ಕಡೆಯವ್ರು ಏನು ಮಾಡಿದ್ರು ನಡೆಯುತ್ತಲ್ವಾ ಅಮ್ಮ? ಗಂಡಿನ ಮನೆ ಕೆಲವು ಗೊತ್ತಾಗಲ್ಲ ಏನು ಮಾಡೋದು. ಅದಕ್ಕೆ ಮ್ಯಾನೇಜ್ ಮಾಡ್ತಾ ಇದೀನಿ. ಸುಮ್ಮನೆ ರೀ, ಗಂಡಿನ ಮನೆ ಕಡೆಯವ್ರಮ್ಮ, ನಾವೇನು ಮಾಡಿದ್ರು ನಡೆಯುತ್ತಾ ಅಲ್ವಾ? ನಾನಂತ ಅಹಂಕಾರಿ ಅಲ್ಲ. ಸುಮ್ಮನೆ ಅಮ್ಮ, ನಾವು ಬಿಟ್ಕೊಡ್ಬಾರ್ದಲ್ಲ ಅದಕ್ಕೆ. ಹಾರಿದರೆ ಹನುಮಂತ, ಕೂತರೆ ಮುನಿ, ಕೂಗಿದರೆ ಕಾಡಿನ ಒಡೆಯ, ನಾನ್ ಯಾರು? ಮಂಗ. ಕೋತಿ. ಮಂಗ ಕೋತಿ 2 ಒಂದೇ. ಗೋರಿಲ್ಲ. ಆಮೇಲೆ ಹಾರಿದರೆ ಹನುಮಂತ, ಕೂತರೆ ಮುನಿ, ಕೂಗಿದರೆ ಕಾಡಿನ ಒಡೆಯ,
ಸಿಂಹ ತಾನೆ. ಟಿಕ್ ಟಿಕ್ 1 ಗೊತ್ತಿಲ್ಲ. ಮರ್ಯಾದೆ ಉಳಿಸ್ರೋ. ಟಿಕ್ ಟಿಕ್ 2 ಗೊತ್ತಿಲ್ಲ. ಇದು ಅನಿಮಲ್ ಟಿಕ್ ಟಿಕ್ ತಾನೆ. 3 ಅಲ್ಲ. ಟೈಗರ್ 4 ಸಿಂಹ ಅನ್ಸುತ್ತೆ. ಅಲ್ಲ. ಟಿಕ್ ಒಗಟು. 5 ಗೈಸ್ ಇಟ್ಸ್ ಕಪ್ಪೆ. ಓಕೆ ಇಟ್ಸ್ ಓಕೆ ಆಗುತ್ತೆ. ಗಂಡಿನ ಮನೆ ಕಡೆ ಏನ್ ಮಾಡಿದ್ರು ನಡೆಯುತ್ತಾ? ಅಬ್ಸರ್ವ್ ಮಾಡಿಲ್ಲ ಆಕ್ಚುಲಿ ಕಪ್ಪೆನೆಲ್ಲ. ನಾವೆಲ್ಲ ಸಿಂಹ ಹುಲಿನ ಅಬ್ಸರ್ವ್ ಮಾಡೋದು ನಾವು. ಹಾಗಾಗಿ ಅದೆಲ್ಲ ಗೊತ್ತ ರಿಲೇಟ್ ಆಗಿರುವಂತ ಕ್ವಶನ್ಗಳು ಕೇಳಿ ಸಿಂಹದ ಕ್ವಶನ್ ಕೇಳಬೇಕು. ನೀವು ಯಾವುದೋ ಹೋಗಿ ಸಿಂಹಕ್ಕೆ ಕಪ್ಪೆ ಬಗ್ಗೆ ಕ್ವಶನ್ ಕೇಳಿದ್ರೆ ನೀವು ಸಾರಿ ಇದು ನಂದೇ ತಪ್ಪು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಒಂದೇ ಕ್ವಶನ್ ಒಳ್ಳೇದು. ಬೇಕಾ ಇನ್ನೊಂದು ಕ್ವಶನ್ ಕೇಳಲ್ಲ? ಬೇಡ ಕೇಳಲ್ಲ? ಬೇಡ ಸಿಂಹಕ್ಕೆ ಲಟಪಟ ಲೇಡಿಗೆ ಒಂದೇ ಕಣ್ಣು, ನಾನ್ ಯಾರು? ಲಟಪಟ ಲೇಡಿಗೆ ನಾನು ಒಂದೇ ಕಣ್ಣು. ಲಟಪಟ ಲೇಡಿಗೆ ಒಂದೇ ಕಣ್ಣು, ನಾನ್ ಯಾರು? ಕ್ಲಿಪ್ಪು ಅಲ್ಲ, ಲಟಪಟ ಲೇಡಿನ. ಅಯ್ಯಯ್ಯೋ ಏನಿದೆ ಒಂದೇ ಕಣ್ಣ? ಒಂದೇ ಕಣ್ಣು. ಲೇಡೀಸ್ ಫಿಂಗರಾ? ಲಟಪಟ ಲೇಡಿಗೆ ಒಂದೇ ಕಣ್ಣು. ಒಂದೇನಾದ್ರು ಹಿಂಟ್ ಕೊಡಿ ನನಗೆ. ಹಿಂಟರ್ ಅದು ಇವತ್ತೂನು ಅಂದ್ರೆ ಈ ಮದ್ವೆ ಟೈಮಲ್ಲೂ ನೀನು ಯೂಸ್ ಮಾಡಿದ್ಯಾ ಆ ವಸ್ತುನ? ಹೌದಾ? ಲಟಪಟ ಲೇಡಿ, ಲಟಪಟ ಈಗಲೂ ನನಗೆ ಯೂಸ್ ಆಗುತ್ತೆ. ಹೌದಾ? ಬಳೆ ಅಲ್ವಾ? ಟಿಕ್ ಟಿಕ್ 1 ಬೇರೆ ಇನ್ನೊಂದು ಎರಡನೇಕ್ಲು. ಟಿಕ್ ಟಿಕ್ 3 ಅಯ್ಯೋ ಟಿಕ್ ಟಿಕ್ 4 ಅದು ಆಕ್ಚುಲಿ ಟಿಕ್ ಟಿಕ್ 5 ನಾನು ಇವಾಗ ತಾಳಿ ಕಟ್ಟಿಸ್ಕೊಂಬಂದಿದ್ದೀನಲ್ಲ, ಸ್ವಲ್ಪ ಬೇಜಾರಾಗಿದ್ದೀನಿ ಅದಕ್ಕೆ. ಹಂಗೆ ಏನು ಸೂಜಿ. ಲಟ್ಟಪಟ ಲೇಡಿಗೆ ಒಂದೇ ಕಣ್ಣು, ದಾರ ಹಾಕ್ತಾರಲ್ಲ. ನೀ ಮೊನ್ನೆ ಹೇರ್ ಡ್ರೆಸ್ಸರ್ ನಮ್ಮ ಆಂಟಿನ ಕೇಳ್ತಿದ್ಯಲ್ಲ, ನಂಗೆ ಸೂಜಿ ದಾರ ಬೇಕು ಅಂತ. ನೋಡಿದ್ರಾ ಹೆಣ್ಣಿನ ಕಡೆಯವ್ರು ಹೆಂಗೆ ಆನ್ಸರ್ ಮಾಡಿದ್ರು, ಗಂಡಿನ ಕಡೆಯವ್ರು ಹೆಂಗೆ ಆನ್ಸರ್ ಮಾಡಿದ್ರು ಅಂತ. ಸೊ ಯಾರು ಎಷ್ಟು ಕ್ವೆಶನ್ಸ್ನ ಆನ್ಸರ್ ಮಾಡಿದ್ದಾರೆ ಇದನ್ನ ನಾನು ನಿಮಗೆ ಕ್ವೆಶನ್ ಕೇಳ್ತಾ ಇದ್ದೀನಿ. ನೀವು ಪೂರ್ತಿ ವಿಡಿಯೋ ಮಾಡಿ ಯಾರು ಗಂಡಿನ ಕಡೆಯವ್ರು ಎಷ್ಟು ಆನ್ಸರ್ ಮಾಡಿದ್ದಾರೆ, ಹೆಣ್ಣಿನ ಕಡೆಯವ್ರು ಎಷ್ಟು ಆನ್ಸರ್ ಮಾಡಿದ್ದಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೂ ನನ್ನ ಕಡೆಯಿಂದ ಒಂದು ಸರ್ಪ್ರೈಸ್ ಗಿಫ್ಟ್ ಇರುತ್ತೆ ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತಿರೋ ಅವ್ರಿಗೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹೊಸ ಕಂಟೆಂಟ್ ಜೊತೆ ಬರ್ತೀನಿ. ಆ್ಯಂಡ್ ಇದಾಗಿತ್ತು ನಮ್ಮ ಗೌರಿ ಶಂಕರ ಮದುವೆ ಎಪಿಸೋಡ್ ಸ್ಪೆಷಲ್. ಸೊ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್, ಲವ್ ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಹಾಗೂ ನಮ್ಮ ಗೌರಿ ಶಂಕರ ತಂಡದ ಮೇಲೆ ಇರಲಿ. ನಿಮ್ಮ ಸ್ವಾತಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.